ಏನು ಸೊಪ್ಪಿದು? ಆ ಸೊಪ್ಪು ಹೆಸರು ಹೇಳಿ ನೋಡೋಣ. ಗಂಧದ ಸೊಪ್ಪು ಅಲ್ಲ, ಭುವಿ ಟೀಚರ್. ಹಿಂಗಂದ್ರೆ ನೆನಪಿರುತ್ತೆ, ಎಲ್ಲರಿಗೂ ನೆನಪಾಗುತ್ತೆ. ಇದೇನು ದೊಡ್ಡ ಹುಲಿಯೇ ಎಂದುಕೊಂಡ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ ಮಧ್ಯಾಹ್ನ ನಮ್ಮ ಮಗಳು ಸ್ಕೂಲಿಂದ ಬಂದಮೇಲೆ ಊಟ ಮಾಡಿಕೊಂಡು ಈಗ ಸಂಜೆ ಆಗ್ತಾ ಬಂತು, ಒಂದು 3:30-4 ಗಂಟೆ ಆಯಿತು. ನಮ್ಮ ದಿನ್ನೇವಲ್ದ ಹತ್ರ ಬಂದಿದ್ದೀವಿ. ಅದೇನಕ್ಕೆ ಬಂದಿದ್ದೀವಿ ಅಂತ ನೋಡಿ ಈಗ ಮುಂದೆ ವ್ಲಾಗಲ್ಲಿ. ಹೋಗೋದಕ್ಕೂ ಮುಂಚೆ ಚಪ್ಪಲಿನ ಇಲ್ಲೇ ಬಿಟ್ಟು ಹೋಗ್ಬೇಕು ನಡ್ಕೊಂಡು. ಓಕೆ, ನಡಿ. ನೋಡ್ರಿ, ಇದೆಲ್ಲ ಕಡಲೆ ಗಿಡ, ಹೂವು ಆಗ್ತಾವೆ ನೋಡ್ರಿ, ಹೂವು ಆಗ್ತಾವೆ. ಎಲ್ಲ ಕಳೆ ತೆಗ್ದಿದ್ದು ನೋಡಿದ್ರಿ ಬ್ಲಾಗಲ್ಲಿ, ಹಳೆ ಬ್ಲಾಗಲ್ಲಿ. ಈ ಕಡೆ ಎಲ್ಲ ಅದು ಕಳೆ ತೆಗ್ದಿಲ್ಲ, ಅದು ಇದು ತೊಗರಿ ಗಿಡ ಅದೆಲ್ಲ ಹಂಗೆ ಐತೆ. ಮೇವ್ನವ್ರು ಯಾರಾದರೂ ಉಚ್ಕೋತಾರೆ ಹಸಿನವರು ಅಂತ ಹಂಗೆ ಬಿಟ್ಟಿದ್ದೀವಿ. ಹುಲ್ಲು ಇದೆಲ್ಲ ತೊಗರಿ ಗಿಡ ಎಲ್ಲ ಬೆಳಕಡೆ ಐತೆ ನೋಡ್ರಿ. ಇವೆಲ್ಲ ಕಾಣಿಸ್ತದೆ ನಿಮಗೆ. ಇವೆಲ್ಲ ತೊಗರಿ ಗಿಡದ ಸಾಲು. ಈಗ ದಿನ ಮೋಡ ಆಗ್ತೈತೆ, ಆದರೆ ಮಳೆನೇ ಬರ್ತಿಲ್ಲ. ಇವಾಗ ಒಂದಾದ ಮಳೆ ಬೇಕೇ ಬೇಕು, ಎಲ್ಲ ಬಾಡ್ದಂಗೆ ಆಗ್ತೈತೆ. ಮಳೆ ಅಂತೂ ಬೇಕೇ ಬೇಕು, ಮಳೆ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ನಾವಿವಾಗ ಏನಕ್ಕೆ ಬಂದಿರೋದು ಇಲ್ಲಿಗೆ ಅಂತ ಗೊತ್ತಾ? ಏನಕ್ಕೆ ಸೊಪ್ಪು ಕಿತ್ಕೊಳ್ಳೆ. ಏನು ಸೊಪ್ಪು ಅಂತ ಗೊತ್ತಾ? ಹೋಗ್ಲಿ, ಸೊಪ್ಪು ಹೆಸರು ಗೊತ್ತಿಲ್ವಾ? ಹೌದಾ, ನಿಂತ್ಕೊ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸೊಪ್ಪು ಇಲ್ಲೈತೆ. ಸ್ವಲ್ಪ ಹೂವು ಆಗ್ಬಿಟ್ಟಿದ್ದು ನೋಡ್ರಿ, ಇದು ತೋರಿಸ್ತೀನಿ. ಇನ್ನೊಂದೆರಡು ಕುಡಿ ಕಿತ್ಕೊಡ್ತೀನಿ. ಈ ಸೊಪ್ಪು ಚೆನ್ನಾಗಿರತ್ತೆ, ಕೀಳ್ತೀನಿ. ಇಲ್ಲಿ ನೋಡ್ರಿ, ಇಲ್ಲೈತೆ ಎಳೆ ಸೊಪ್ಪಿತ್ತು, ತೋರಿಸ್ತೀನಿ. ಈ ಥರ ಐತಿ ಸೊಪ್ಪು. ಕಂದ ತಗೋ, ಕೈ ಇಟ್ಕೊ, ಕೈಲಿ ಇಟ್ಕೊ ಫಸ್ಟ್ ನೋಡ್ತು. ಏನು ಸೊಪ್ಪಿದು? ಆ ಸೊಪ್ಪು ಹೆಸರು ಹೇಳಿ ನೋಡೋಣ. ಗಂಧದ ಸೊಪ್ಪು ಅಲ್ಲ, ಗಂಧದ ಸೊಪ್ಪು ಅಲ್ಲ, ಕಿರುಕ್ಸರ ಸೊಪ್ಪು ಅಲ್ಲ. ಮತ್ತೆ ಮೂರೇ ಸೊಪ್ಪು ಹೆಸರು ಗೊತ್ತಿರೋದ ನಿನಗೆ? ಇಲ್ಲ. ಗಂಧದ ಸೊಪ್ಪು, ಗೋಣಿ ಸೊಪ್ಪು, ಕಿರುಕ್ಸಾಲೆ ಸೊಪ್ಪು, ಗೊರ್ಜಿ ಸೊಪ್ಪ. 100% ಕರೆಕ್ಟ್. ಇದು ಗೊರ್ಜಿ ಸೊಪ್ಪೆ ನೋಡ್ರಿ. ತೋರಿಸ್ತೀನಿ ನೋಡ್ರಿ ಇನ್ನೊಂದ್ಸಲ. ಇದು ಗೊರ್ಜಿ ಸೊಪ್ಪು ಅಂತೀವಿ ನಮ್ಮ ಕಡೆ. ಕವರ್ನಳ್ಕಕ್ಕ ಸೊಪ್ಪಿನ ಸಾರು ಮಾಡ್ತಾರೆ, ಬಸ್ಸಾರು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನಮ್ಮ ದಿನ್ನೇವಲ್ದಲ್ಲೆಲ್ಲ ಐತೆ, ಅದಕ್ಕೆ ಇಲ್ಲಿ ಸೊಪ್ಪು ಕಿತ್ಕೊಳ್ಳೋಣ ಅಂತಲೇ ಬಂದಿರೋದು ಇವತ್ತು. ಇದು ಸೀಡೆ ಬಂದುಬಿಟ್ಟಿದೆ, ಹುಳ ತಿಂತೈತೆ. ಇದೆಲ್ಲ ಏನೋ ಇಲ್ಲಿ ಗೂಡು ಕಟ್ಟೈತೆ ನೋಡ್ರಿ, ಎಲ್ಲ ಕಪ್ಪು ಕಾಣಿಸ್ತದೆ. ಹುಳ ಮೊಟ್ಟೆ ಇಕ್ಕಿರೋದೆಲ್ಲ ಹುಳ ಅಂಥದ್ದೆಲ್ಲ ನೋಡಿಕೊಂಡು ಚೆನ್ನಾಗಿರೋದು ಮಾತ್ರ ಕಿತ್ಕೋಬೇಕು. ತಗೊಂಡ ಕವರ್ ತುಂಬೋದು ಯಾವತ್ತಮ್ಮ? ಇನ್ನು ತುಂಬಿಸ್ತೀಯಾ ಕವರ್ನ? ಸುಮ್ಮನೆ ಓಡಾಡ್ತಿದ್ಯಾ ಮತ್ತು ನೀನು? ನೋಡಿಲ್ಲ, ಇಷ್ಟೊಂದು ಐತಿ ಗಿಡ. ಈ ಥರ ಇಟ್ಕೊಂಡಿರೋದು ನೋಡ್ರಿ, ಗೊರ್ಜಿ ಸೊಪ್ಪು ಅಂದರೆ. ಬಾಯ್ಲಿ, ಇನ್ನೂ ಒಂದು ತೋರಿಸ್ತೀನಿ ಬಾಯ್ಲಿ. ನೋಡಿಲಿ, ಈ ಸೊಪ್ಪು ಕಿತ್ಕೋತಿಯಲ್ಲ, ಇದು ಸೊಪ್ಪಿನ ಗಿಡ. ಸೊಪ್ಪು ಈ ಥರ ಕುಡಿ ಕಿತ್ಕೋತೀಯ, ಆದರೆ ಈ ಥರ ಕುಡಿ ಕಿತ್ಕೊಳ್ಳೋದು ನೋಡಿ ಕಿತ್ಕೋಬೇಕು. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ತಿರುಗಿಸಿದ್ರೆ ಇಲ್ಲಿ ನೋಡೆಲ್ಲ ಹುಳ ಕರ್ರ ಕಾಣ್ತೈತಾ? ಸಿಡೆ ಹುಳ ಏನೇನೋ ಇರ್ತವೆ, ನೋಡೋಕೆ ಚೆನ್ನಾಗಿ ಕಾಣ್ತೈತಿ. ಇಲ್ಲಿ ಆ ಥರದವನ್ನೆಲ್ಲ ನೋಡಿಕೊಂಡು ಕಿತ್ಕೋಬೇಕು. ಅಲ್ಲ, ಮನೆಗೆ ಹೋದ್ಮೇಲೆ ಸೋಸ್ತೀವಿ, ಆದರೂ ಈ ಥರ ಕಿತ್ಕೊಂಡೋದ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ. ಕಂದ ನಿಂತ್ಕ, ಇಲ್ಲಿ ನೋಡ್ರಿ ಎಷ್ಟು ಸೊಪ್ಪು ಸಿಕ್ಕೈತೆ ಅಂತ ತೋರಿಸ್ತೀವಿ. ಎಷ್ಟು ಸಿಕ್ಕೈತೆ ತೋರಿಸ್ಬೇಕಂದ. ಒಂದು ಕವರ್ ಇದು, ಇಷ್ಟು ಸೊಪ್ಪು ಸಿಕ್ಕೈತೆ, ಸಾಕು ನಮಗೆ. ನಾಳೆ ಸೊಪ್ಪಿನ ಸಾರು ನಮ್ಮ ಮನೇಲಿ. ಸೊಪ್ಪಿನ ಸಾರು, ರಾಗಿ ಮುದ್ದೆ, ಬಿಸಿ ರಾಗಿ ಮುದ್ದೆ. ಸಂಡೇ ಸ್ಪೆಷಲ್ ಅದೇ ಅಲ್ವಾ? ಓ, ನಮ್ಮ ಮನೆಗೆ ನೋಡಿ. ಹೋಗಿ ಅಲ್ಲಿ ದಿನ್ನೇವಲ್ದಲ್ಲಿ ಸೊಪ್ಪು ಕಿತ್ಕೊಬರೋದೆಲ್ಲ ನೋಡಿದ್ವಿ. ಸೊಪ್ಪು ಕಿತ್ಕೊಬಂದಾದ್ಮೇಲೆ ಸಂಜೆ ಈಗ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿದ್ದೆ ಅವ್ರಿಗೆ. ಈಗ ಪುಸ್ತಕ ಸಂತೆಯಲ್ಲಿ ಏನೇನು ಬುಕ್ ತೊಗೊಂಡು ಬಂದ್ವಿ ಅಂತ ತೋರಿಸೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಕೂತಿದ್ದೀವಿ. ತೋರಿಸೋಣ ಮಗಳೇ, ನಮ್ಮ ಜಾಣೆ ಮಗಳೇ ತೋರಿಸ್ತಲ್ಲ, ಅವಳು ನೀನೇನೇನು ಬುಕ್ ತೊಗೊಂಡೆ ತೋರಿಸು. ಈ ಬ್ಯಾಗು ಫಸ್ಟ್ ತೊಗೊಂಡಿದ್ದೆವು. ಇದು ಚೆನ್ನಾಗಿದೆ, ಚಂದ ಪುಸ್ತಕ ಅಂತ ಅವರು ಪ್ರಕಾಶಕರು ಒಂದು ಬ್ಯಾಗ್ ಕೊಡ್ತಾರೆ. ಇದ್ರದ್ದು ಅವ್ರು ಬುಕ್ ತೊಗೊಂಡ್ರೆ ಅದರಲ್ಲಿ
ಇದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲ, ಇದೇನು ಇದು ರೊಟ್ಟಿಂದೋ ಪೇಪರ್ದೇನೋ ಅಂತಾರೆ ಆ ಥರದ್ದು, ಚೆನ್ನಾಗಿರುತ್ತೆ ಅವ್ರದ್ದು. ಅಲ್ಲಿ ಬುಕ್ ತೊಗೊಂಡ್ವಿ. ಇದರಲ್ಲಿ ನಮ್ಮ ಜಾನೆ ಮಗಳು ತೊಗೊಂಡಿರೋ ಬುಕ್ಕು ಒಂದೊಂದಾಗಿ ತೋರಿಸೋಣ. ಇಡಿ ಕೆಳಗಡೆ ಇದು ನನಗಿದು ಇದು ತೆರೆ ರಾಮಕೃಷ್ಣನ ಕಥೆಗಳು ತಗೊಂಡ. ಇದು ಅಷ್ಟೇ ಅನ್ಸುತ್ತಲ್ಲ. ತೋರ್ಸಮ್ಮ ಇದು. ಇದು ರಾಮಾಯಣ ಮಹಾಭಾರತ 2 in 1. ತೋರ್ಸ ಹೆಂಗೆ ರಾಮಾಯಣ, ಆಮೇಲೆ ಈ ಕಡೆ ಮಹಾಭಾರತ. ಹಿಂಗೆ ತೋರಿಸು. ಇದು ರಾಮಾಯಣ ಹೆಂಗಾಗುತ್ತೆ? ಇದು ರಾಮಾಯಣ ಈ ಕಡೆ ಇದ್ರೆ ಅದೇ ಹಿಂಗೆ ತೆಗಿ, ಇಲ್ಲಿ ತೋರಿಸ್ತೀನಿ ನೋಡಿ. ಈ ಕಡೆಯಿಂದ ಓದ್ಕೊಂಡು ಹೋದ್ರೆ ಎಳೆಯರಿಗಾಗಿ ರಾಮಾಯಣ ಇದೆ, ಎಳೆಯರಿಗಾಗಿ ರಾಮಾಯಣ ಅಂತ ಹಿಂಗೆ ಓದ್ಕೊಂಡು ಹೋಗ್ಬೇಕು. ಆಮೇಲೆ ಇದು ಮುಗಿದ್ಮೇಲೆ ಈ ಕಡೆ ತಿರುವಾಕ್ಬೇಕು. ಹಿಂಗೆ ಓದಿದ್ರಲ್ಲ ಬುಕ್ಕು, ಈ ಕಡೆ ತಿರುವಾಕಿದ್ರೆ ಉಲ್ಟಾ ಅದು ಹಿಂಗೆ ಮಾಡಬೇಕು. ಎ ಸೈಡ್ ಬಿ ಸೈಡ್ ಕ್ಯಾಸೆಟ್ ಬರ್ತಿತ್ತಲ್ಲ ಆ ಥರ. ಈ ಕಡೆ ಓದಿದ್ರೆ ಎಳೆಯರಿಗಾಗಿ ಮಹಾಭಾರತ, ಎರಡೂ ಒಂದರಲ್ಲೇ ಇದೆ. ನಮ್ಮ ಜನೆ ಮಗಳು ತುಂಬ ಇಷ್ಟ ಆಯಿತು. ಇದು ನೀವು ಲಾಗಲ್ಲ ನೋಡಿರ್ತೀರ ಪುಸ್ತಕ ಸಂತೆಯಲ್ಲಿ. ಇದು ಬಂದುಬಿಟ್ಟು ಎಷ್ಟು ಅಂದರೆ ಇದು ರೂಪೀಸ್ ಎಷ್ಟು ಗೊತ್ತಾ, 120 ರೂಪಾಯಿ. ಇದು ನಮ್ಮ ಸ್ನೇಹಿತೆ ಅವರು ಕೊಡಿಸಿದ್ದು ನಮ್ಮ ಜನೆ ಮಗಳಿಗೆ ಬುಕ್ಕು. ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣನ ಕಥೆಗಳು ಮಾತ್ರ ಮಕ್ಕಳು ಓದಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಸ್ಯ ಪ್ರಜ್ಞೆ ಅನ್ನೋದು ಬೆಳೆಯುತ್ತೆ ಮಕ್ಕಳಲ್ಲಿ. ಇದು ಒಂದು ತಗೊಂಡಿದ್ದು. ಇದು ಬಂದುಬಿಟ್ಟು ಎಷ್ಟು ಮಕ್ಕಳು? 90. 90 ರೂಪಾಯಿ. ಈ ಬುಕ್ ಬಂದುಬಿಟ್ಟು ಇಷ್ಟು. ಇದು ಗಿಫ್ಟ್ ಕೊಟ್ಟಿದ್ದು. ಇದೇನು ಮಕ್ಕಳು, ಯಾವುದು ಪುಸ್ತಕದ ಹೆಸರು? ತುಂಟ ಗೋಪಿ ಅದ್ಭುತ ಯಾತ್ರೆ ಅಂತ. ಇದು ಅಲ್ಲಿ ಒಬ್ರು ನನಗೆ ಗಿಫ್ಟ್ ಕೊಟ್ಟಿದ್ದು ಈ ಬುಕ್ನ. ಉಡುಗೊರೆ ಕೊಟ್ಟಿದ್ದು. ಚಿಟ್ಟೆ ಹಿಡಿಯ ಹೋದವನ ಕತೆ ಅಂತ. ಇದು ಒಂದು ಕಾದಂಬರಿ. ಇಲ್ಲಿದೆ ನೋಡ್ರಿ, ತೋರಿಸ್ತೀನಿ. ಎ ಚಿಲ್ಡ್ರನ್ಸ್ ನಾವೆಲ್ ಅಂತ. ಚಿಕ್ಕ ಮಕ್ಕಳದು ಕಾದಂಬರಿ, ಚಿಕ್ಕದಾಗಿದೆ, ಚಿಕ್ಕ ಮಕ್ಳಿಗೆ ಓದೋವಂಥ ಸರಳವಾದ ಭಾಷೆಯಲ್ಲಿದೆ, ಚೆನ್ನಾಗಿದೆ. ಇದು ಆಮೇಲೆ ಹೇಳ್ತಾನೆ, ನಮ್ಮ ಮಗಳು ಓದ್ತಾಳೆ, ಇದ್ರ ಬಗ್ಗೆ ಹೇಳ್ತಾಳೆ. ಇದು ಸೈಡ್ ಅಂತ ಇಟ್ಟಿರ್ತೀನಿ. ಪಂಚತಂತ್ರ ಕಥೆಗಳು. ಇದು ಪಂಚತಂತ್ರ ಕಥೆಗಳೆಲ್ಲ ಗೊತ್ತಲ್ಲ, ಅವೆಲ್ಲ ಚಿಕ್ಕವರಿದ್ದಾಗ ಕೇಳ್ತಾ ಇದ್ವಿ. ಅಜ್ಜಿ ಅಜ್ಜ ಅವರೆಲ್ಲ ಹೇಳೋರು, ನಮ್ಮ ಅಜ್ಜಿ ತಾತ ಎಲ್ಲ ಹೇಳ್ತಿದ್ರಲ್ಲ ಕಥೆಗಳು. ಒಂದು ಊರಲ್ಲಿ ಒಂದು ಕಾಡಲ್ಲಿ ಒಂದು ಪ್ರಾಣಿ ಇತ್ತು, ಆ ರಾಜ ಇದೆ ಇತ್ತು, ಆ ಥರ ಪ್ರಾಣಿಗಳದ್ದು ಎಲ್ಲ ಕಥೆಗಳು ಇತ್ತಲ್ಲ. ಮತ್ತು ಆಮೆ ಮೊಲದ ಕತೆ, ಆ ಥರ ಕಥೆಗಳು, ಆ ಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕಥೆಗಳು. ಈ ಥರ ಕಥೆಗಳೆಲ್ಲ ಕಲಿಬೇಕು. ಇದೊಂದು ಇಷ್ಟೇನಾ? ಆಮೇಲೆ ಇದು ಲೈಫ್ ಈಸ್ ಈ ಲೈಫ್ ಈಸ್ ಬ್ಯೂಟಿಫುಲ್. ಇದು ನೋಡಿದ್ದೀರಾ ನಮ್ಮ ಬ್ಲಾಗಲ್ಲಿ, ಇವರು ಜೋಗಿ ಸರ್, ಗೊತ್ತಿರುತ್ತೆ ತುಂಬ ಜನರಿಗೆ. ಇವರು ಸುಮಾರು 100 ಪುಸ್ತಕಗಳ ಮೇಲೆ ಬರೆದಿದ್ದಾರೆ. ತುಂಬ ಪ್ರಸಿದ್ಧ ಲೇಖಕರು ಇವರು, ತುಂಬ ಪುಸ್ತಕಗಳು ಬರೆದಿದ್ದಾರೆ. ಇವ್ರದ್ದು ಜಾನಕಿ ಕಾಲಂ ಅಂತ ಒಂದು ಕಾಲಂ, ಅಲ್ಲಿಂದ ನಾನು ಓದೋಕ್ಕೆ ಶುರು ಮಾಡಿದ್ದೀವಿ ಇವ್ರನ್ನ. ಮತ್ತು ಕೆಲವೊಂದು ಕಾದಂಬರಿಗಳು, ಕಥಾ ಸಂಕಲನಗಳು ಎಲ್ಲ ಓದಿದ್ದೀವಿ. ಮತ್ತು ಜೀವನ ಪ್ರೀತಿಯ ಬರಹಗಳು ಅಂತ ಬರೀತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಲೈಫ್ ಈಸ್ ಬ್ಯೂಟಿಫುಲ್ ಇದು ಅಷ್ಟೇ. ಮೋಟಿವೇಶನ್ ಇದ್ದರೂ ಕೊಡೋ ಥರ ಲೈಫ್ಗೆ, ಇನ್ಸ್ಪಿರೇಷನ್ ಇನ್ಸಿಡೆಂಟ್ಸ್ ಆ ಥರ. ಇದು ಬಂದುಬಿಟ್ಟು ಇಲ್ಲಿ ನೋಡ್ರಿ, ಪ್ರೀತಿಯ ನಕ್ಷತ್ರ ವರ್ಷಳಿಗೆ ಅಂತ ಬರೆದಿದ್ದಾರೆ. ನಮ್ಮ ಮಗಳಂತೂ ತುಂಬ ಖುಷಿ ಆಯಿತು. ನನಗೆ ಕೊಟ್ಟೇ ಇಲ್ಲ, ಅವಳ ಪುಸ್ತಕಗಳ ಜೊತೆನೇ ಇಟ್ಕೊಬಿಟ್ಟಿದ್ದಾಳೆ. ಇದು ನನಗೆ ಅಂತ ಬರ್ಕೊಟ್ಟಿದ್ದು, ನನ್ನ ಹೆಸರು ಬರೆದಿದ್ದಾರೆ ಇದರಲ್ಲಿ, ನನಗೆ ಅಂತ ಇಟ್ಕೊಬಿಟ್ಟಿದ್ದಾಳೆ. ಇಷ್ಟು. ಆಮೇಲೆ ಇದು ಟಾಯ್ಸ್, ಇದು ಆಟ ಆಡೋದು. ಇದು ತುಂಬ ಕಷ್ಟ. ಇದೇನೋ ಇದಿರುತ್ತೆ, ಎಲ್ಲೈತೆ ಬೀಳ್ದಂಗೆ ಇಲ್ಲಿಗೆ ತಗೊಂಡೋಗೋದು. ಇದು ಬಾಲ್ಸ್ ಏನೋ ಆಯ್ತು ಒಂದು ಚಿಕ್ಕದಿಲ್ಲಿ, ಅದು ಕಾಣಿಸೋದಿಲ್ಲ ಅನ್ಸುತ್ತೆ. ತೊಗೊಂಡೋಗ್ಬೇಕು, ಅದು ಆಟ ಆಡೋದು ಈ ಥರ. ಅದು ಹೋಲ್ಸಿ ಬೀಳ್ದಂಗೆ ಲಾಸ್ಟಿಗೆ ತೊಗೊಂಡೋಗ್ಬೇಕು. ಡೆಸ್ಟಿನಿ ಎಷ್ಟಿದೆ ಗುರಿ? 20 ಅಲ್ಲಿಗೆ ತೊಗೊಂಡೋಗ್ಬೇಕು. ಇಲ್ಲೆಲ್ಲ ಇದೆ, ಇಲ್ಲೆಲ್ಲ ತಪ್ಪಿಸ್ಕೊಂಡು ಮತ್ತೆ ಇಲ್ಲಿ ರೋಡ್ ಮ್ಯಾಪ್ ಥರ ಕೊಟ್ಟಿದ್ದಾರೆ. ಹಿಂಗೋಗಿ ಏನೋ ಹೋಗಿ ಅಲ್ಲಿ ತೊಗೊಂಡೋಗ್ಬೇಕು. ಇದು ತುಂಬ ಟಫ್ ಇದೆ, ಕಷ್ಟ ಇದೆ. ಒಂದೇ ಒಂದು ಸಲ ಆಡಿದ್ದು ನಮ್ಮ ಜಾಣೆ ಮಗಳು, ಮತ್ತೆ ಆಡೋಕ್ಕೆ ಬಂದಿಲ್ಲ. ತುಂಬ ಕಷ್ಟ ಆಯ್ತು ಇದು. ಈಗ ನಮ್ಮ ಪುಸ್ತಕಗಳು, ನಾನು ಅಲ್ಲಿ ಹೋದ್ಮೇಲೆ ಮೊದಲನೇ ಸಲ ತೊಗೊಂಡಿದ್ದ ಬುಕ್ಕು ಅಂದರೆ ಪುಸ್ತಕ ಸಂತೆಯಲ್ಲಿ ಫಸ್ಟ್ ತೊಗೊಂಡಿದ್ದ ಬುಕ್ಕು ಸರಿಗನ್ನಡಂ ಗೆಲ್ಗೆ. ಈ ಸರಿಗನ್ನಡಂ ಗೆಲ್ಗೆ ಅಂದರೆ ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿದ್ದಿಕೊಳ್ಳುವುದು ಸಣ್ಣ ವಿಷಯವೂ ಅಲ್ಲ. ಈ ಡೈಲಾಗ್ನ ನೀವು ಕೇಳಿರ್ತೀರ ಅನಿಸುತ್ತೆ ಟಿ ವಿನಲ್ಲಿ, ಕಲರ್ಸ್ ಕನ್ನಡದಲ್ಲೇ. ಕನ್ನಡತಿ ಅಂತ ಒಂದು ಸೀರಿಯಲ್ ಬರ್ತಿತ್ತು, ನೆನಪಿದೆಯಾ?
ಭುವಿ ಟೀಚರ್ ಹಿಂಗಂದ್ರೆ ನೆನಪಿರುತ್ತೆ, ಎಲ್ಲರಿಗೂ ನೆನಪಾಗುತ್ತೆ. ಭುವಿ ಟೀಚರ್ ಆ ಸೀರಿಯಲ್ನಲ್ಲಿ, ಆ ಧಾರಾವಾಹಿನಲ್ಲಿ ಕೊನೆಯಲ್ಲಿ ಒಂದು ಬರ್ತಾಯಿತ್ತು, ಸರಿಗನ್ನಡಂ ಗೆಲ್ಗೆ ಅಂತ ಒಂದು ಪದ. ಆ ಪದಕ್ಕೆ ಹೇಗೆ ಪದ ಕನ್ನಡಕ್ಕೆ ಬಂತು ಅಥವಾ ಆ ಪದನ ಹೇಗೆ ಬಳಕೆಗೆ ಬಂತು, ಆ ಥರ ತುಂಬ ಇದ್ದಾವೆ. ಇದರಲ್ಲಿ ಅಪಾರ ಅನ್ನೋರು ಬರ್ತಿರೋದು, ಅವನ್ನೆಲ್ಲ ಸೇರಿಸಿ ಒಟ್ಟಾಗಿ ಒಂದು ಪುಸ್ತಕ ಮಾಡಿದ್ರು. ಇದರಲ್ಲಿ ಎಷ್ಟಿದೆ ಗೊತ್ತಾ, 600 ಆ ಥರದ ಪದಗಳ ಬಗ್ಗೆ ಇರುವಂಥದ್ದು. ತುಂಬ ಚೆನ್ನಾಗಿದೆ. ನಾವು ಇದನ್ನು ಕಾದಂಬರಿ ಕಥೆ ಆದರೆ ಮೊದಲನೇ ಪೇಜಿಂದ ಓದಬೇಕು. ಇದು ಆ ಥರ ಅಲ್ಲ. ಈ ಪುಸ್ತಕ ಯಾವ ಪೇಜ್ ಮಧ್ಯದಲ್ಲಿ ಯಾವ ಪೇಜ್ ತೆಗೆದು ಇಲ್ಲೊಂದು ಟಿಪ್ಪಣಿ ಇದೆ, ಇದನ್ನು ಓದ್ಕೊಂಡ್ರೆ ಸಾಕು, ಒಂದು ಪದದ ಬಗ್ಗೆ ತಿಳಿಯುತ್ತೆ. ಮತ್ತಿದೆಲ್ಲ ಹೋದ್ರೆ ಸುಮ್ಮನೆ ಬೇಜಾರಾದಂಗೆ ತಕ್ಕೊಂಡು ಹಿಂಗೆ ಓದ್ಕೊಂಡ್ರೆ ಸಾಕು, ಆ ಥರ ಪುಸ್ತಕ. ಇದು ಬಂದುಬಿಟ್ಟು 390 390 ಚಂದ ಪುಸ್ತಕ ಅವ್ರದ್ದು. ಈ ಬ್ಯಾಗ್ ನೋಡಿದ್ರಲ್ಲ, ಚಂದ ಪುಸ್ತಕ ಅವ್ರದ್ದು. ಈ ಪುಸ್ತಕ ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ, ಅದು ತಗೊಂಡಿರಲಿಲ್ಲ. ಈಗ ಪುಸ್ತಕ ಸಂತೆಯಲ್ಲಿ ಮೊದಲನೇ ಬುಕ್, ಅದಕ್ಕೆ ಇದನ್ನೇ ತಗೊಂಡೆ. ಮತ್ತು ನಾವು ಹೊಸ ಮನೆಗೆ ಬಂದಮೇಲೆ ನಾನು ಮ್ಯಾಗ್ಝೈನ್ಗಳು ತೊಗೊಂಡಿದ್ವಿ, ಚಿಕ್ಕ ಪುಟ್ಟವು. ಆದರೆ ಪುಸ್ತಕ ಅಂತ ಈ ಥರ ಪುಸ್ತಕ ತೊಗೊಂಡಿರಲಿಲ್ಲ, ಯಾವುದೂ ಬುಕ್ಸು ತರಿಸಿರಲಿಲ್ಲ, ತೊಗೊಂಡಿರಲಿಲ್ಲ. ಮೊದಲನೇ ಪುಸ್ತಕ ಇದೇನೆ, ನಮ್ಮ ಹೊಸ ಮನೆಗೆ ಬಂದಮೇಲೆ ನಾವು ತೊಗೊಂಡಿರೋದು. ಆಮೇಲೆ ಇದು ಹೃದಯ ಕಾವ್ಯ, ನೋವು ಒಂದು ಹೃದಯ ಕಾವ್ಯ ಅಂತ, ರಂಗಮ್ಮ ಹೊದೇಕಲ್ ಅಂತ. ಅವರು ಹೇಳಿದ್ದೀನಿ ನಿಮಗೆ ಬ್ಲಾಗಲ್ಲಿ ಹಿಂದೆ ಎಲ್ಲ, ನಮ್ಮ ಗೃಹ ಪ್ರವೇಶಕ್ಕೆ ಕೈ ಬರಹದಲ್ಲಿ ಇನ್ವಿಟೇಷನ್ ಬರ್ಕೊಟ್ಟಿದ್ರು ಅಂತ. ಅವರ ಕೈ ಬರಹ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಈ ಪುಸ್ತಕ ಪೂರ್ತಿ ಕವನ ಸಂಕಲನ, ಅವ್ರದ್ದೇನಿದೆ ಫಾಂಟು ಕೈ ಬರಹ ಅದರಲ್ಲೇ ಇದೆ. ಇದೆಲ್ಲ ಪುಸ್ತಕ ಪೂರ್ತಿ ಆ ಥರನೇ ಇದೆ, ಚೆನ್ನಾಗಿದೆ ನೋಡಿರಿ. ಅವರ ಕೈ ಬರಹ ಏನಿದೆಯೋ ಅದೇ, ಚೆನ್ನಾಗಿದೆ ಈ ಪುಸ್ತಕ. ಇದು ಬಂದುಬಿಟ್ಟು 130 ರೂಪಾಯಿ. ಪುಸ್ತಕದ ಬೆಲೆ ದುಡ್ಡಿಂದ ಪುಸ್ತಕನ ಅಳಿತಿಲ್ಲ, ನಿಮಗೆ ಗೊತ್ತಾಗಲಿ ಅಂತ ನಿಮಗೆ ಯಾರಾದರೂ ಕೇಳ್ತಾರೆ, ಅದಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಪುಸ್ತಕದ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಇದನ್ನೆಲ್ಲ ದುಡ್ಡು ಎಷ್ಟು ಅಂತ ಹೇಳ್ತಿದ್ದೀನಿ ಅಂತ ಯಾರೂ ಏನೋ ಅಂದ್ಕೋಬೇಡಿ, ಗೊತ್ತಿರಲಿ ಬೇರೆಯವ್ರಿಗೆ ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಹತ್ಕೊಂಡ ಇಲ್ಲ ಇದಾವೆ ಬ್ಯಾಗಲ್ಲಿ. ಇದು ತುಂಬ ಕನ್ನಡದಲ್ಲಿ ತುಂಬ ಪ್ರಸಿದ್ಧವಾದ ಪುಸ್ತಕ, ಅಮ್ಮ ಹೇಳಿದ 8 ಸುಳ್ಳುಗಳು. AR ಮಣಿಕಂಠ್ ಸರ್ ಅವ್ರು ಬರ್ತಿರೋದು. ನಾನು ಅವರ ಸಿಂಪ್ಲಿಸಿಟಿ ಪೇಜ್ ಅಂತ ಬರ್ತಿತ್ತು ವಿಜಯ್ ಕರ್ನಾಟಕದಲ್ಲಿ ತುಂಬ ವರ್ಷಗಳ ಹಿಂದೆ. ಎಷ್ಟು ಜನ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಅದರಲ್ಲಿ ಉಭಯ ಕುಶಲೋಪರಿ ಸಾಂಪ್ರತ, ಹಾಡು ಹುಟ್ಟಿದ ಸಮಯ, ಈ ಗುಲಾಬಿಯು ನಿನಗಾಗಿ, ಈ ಥರ ಬರೆಯೋರು. ಆಗಲಿಂದನೂ ನಾನು ಅವರ ಬರಹಕ್ಕೆ ಅಭಿಮಾನಿ, ಓದ್ಕೊಂಡು ಬರ್ತಾಯಿದ್ದೆ. ಈ ಪುಸ್ತಕ ಎಲ್ಲ ಇದೆ, ಅಮ್ಮ ಹೇಳಿದ 8 ಸುಳ್ಳುಗಳು, ಅಪ್ಪ ಅಂದರೆ ಆಕಾಶ, ಅವ್ರೇನು ಬರ್ತಿದ್ದಾರೆ ಕೆಲವೊಂದು ಪುಸ್ತಕಗಳು ನಮ್ಮ ಮನೇಲಿ ಇದ್ದಾವೆ, ಓದಿದ್ದೀನಿ. ಆದರೂ ಇದು ಮಾತ್ರ ಅವ್ರಿಗೆ ತುಂಬ ಪ್ರಸಿದ್ಧವಾದ ಪುಸ್ತಕ. ಅದಕ್ಕೇ ಅದೇ ಪುಸ್ತಕ ತೊಗೊಂಡು ಅವ್ರ ಹತ್ರ ಆಟೋಗ್ರಾಫ್ ತೊಗೋಬೇಕಿತ್ತು. AR ಮಣಿಕಂಠ್ ಸರ್ ಸಿಕ್ಕಿದ್ರಲ್ಲಿ ಅವ್ರ ಆಟೋಗ್ರಾಫ್. ಅಮ್ಮನ ಮಾತು ಅಮೃತ, ಅಮ್ಮನೇ ಒಂದು ಅದ್ಭುತ ಅಂತ ಬರ್ಕೊಟ್ಟಿದ್ದಾರೆ. ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಇದು ನೆನಪಿಗೆ ಮತ್ತು ನನ್ನ ಬುಕ್ಸ್ ಕಲೆಕ್ಷನಲ್ಲಿ ಇಟ್ಕೊಟ್ಟಿದ್ದು. ಆಮೇಲೆ ಇನ್ನೇನಿದೆ, ಇದು ಮಾತ್ರ ನಮ್ಮಮ್ಮ ಅಂದರೆ ನನಗಿಷ್ಟ. ಈ ಪುಸ್ತಕ ನನಗೆ ತುಂಬ ಇಷ್ಟ. ವಸುಧೇಂದ್ರ ಅಂತ, ಚಂದ ಪುಸ್ತಕ ತೋರಿಸೋದಲ್ಲ ನಿಮಗೆ, ಇದು ಬ್ಯಾಗ್ ಚಂದ ಪುಸ್ತಕ ಪ್ರಕಾಶಕರು ಇವರೇನೆ, ವಸುಧೇಂದ್ರ ಸರ್ ಅಂತ. ಅವ್ರು ತುಂಬ ಒಳ್ಳೆಯ ಕಾದಂಬರಿ ಬರೆದಿದ್ದಾರೆ. ರೇಷ್ಮೆ ಬಟ್ಟೆ ಮತ್ತು ಇನ್ನೊಂದು ತೇಜೋ ತುಂಗಭದ್ರ, ಇವೆರಡು ಪ್ರಸಿದ್ಧವಾದ ಕಾದಂಬರಿಗಳು ಮತ್ತು ಕಥಾ ಸಂಕಲನಗಳು ಬರೆದಿದ್ದಾರೆ. ಇದು ಬಂದುಬಿಟ್ಟು ಪ್ರಬಂಧ. ಯುಗಾದಿ, ಚೇಳು, ಮನೀಷೆ ಅವ್ರದ್ದು ಅವೆಲ್ಲ ಓದಿದ್ದೀನಿ ನಾನು ಕಥಾ ಸಂಕಲನಗಳು. ಇದು ಪ್ರಬಂಧ. ನಮ್ಮಮ್ಮ ಅಂದರೆ ನನಗಿಷ್ಟ. ನಾನು ಓದಿದ್ದೀನಿ ಅವ್ರ ಪುಸ್ತಕಗಳು, ಸುಮಾರು ಓದಿದ್ದೀನಿ, ಎಲ್ಲನೂ ಓದಿದ್ದೀನಿ, ಅಲ್ಲ ಸಾಧ್ಯವಾದಷ್ಟು ಓದಿದ್ದೀನಿ. ಅದರಲ್ಲಿ ನನಗೆ ತುಂಬ ಇದು ಅಂದರೆ ನಮ್ಮಮ್ಮ ಅಂದರೆ ನನಗಿಷ್ಟ. ಇದು ಯಾಕೆ ತುಂಬ ಇಷ್ಟ ಅಂದರೆ ಇದರಲ್ಲಿ ಅಮ್ಮ ಇದೆ, ಅದಕ್ಕೆ ಅಮ್ಮ ಇದ್ದಾರೆ, ಅದಕ್ಕೆ ಗೊತ್ತಿಲ್ಲ ನನಗೆ ಅಮ್ಮ ಇಲ್ವಲ್ಲ, ಅದಕ್ಕೆ ಒಂದು ಅದ್ರ ಮೇಲೊಂದು ಏನಿರ್ಬೋದು ಗೊತ್ತಿಲ್ಲ ಆ ಥರ. ಮತ್ತು ಇವರು ವಸುಧೇಂದ್ರ ಸರು ಅವು ಎಲ್ಲೋ ಒಂದು ಕಡೆ ಹೇಳಿದರು, ನನ್ನ ಬರಹಗಳನ್ನ ಅಂದರೆ ಅವರ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಬೇಕು ಅಂದರೆ ಮೊದಲು ಈ ಪುಸ್ತಕದಿಂದನೇ ಶುರು ಮಾಡಿ ಅಂತ. ಇದು ನಾನು ಏನಕ್ಕೆ ತೊಗೊಂಡೆ ಅಂದರೆ, ಅವರು ವಸುಧೇಂದ್ರ ಸರ್ ಬರ್ತಾರೆ ಅಂತ ಹೇಳಿದ್ರು. ಅವ್ರು ಬಂದಾಗ ಇದರ ಮೇಲೆ ಅವರ ಆಟೋಗ್ರಾಫ್ ಹಾಕ್ಸ್ಕೋಬೇಕು, ಅವ್ರ ಹಸ್ತಾಕ್ಷರ ಬರೆಸ್ಕೋಬೇಕು ಅಂತಲೇ ತಗೊಂಡಿದ್ದೆ. ಆದರೆ ಅವ್ರಿಗೇನೋ ಬೇರೆ ಪ್ರೋಗ್ರಾಮ್ ಇತ್ತಂತೆ, ಅವ್ರು ಬರೋಕ್ಕಾಗಿರಲಿಲ್ಲ.
ಸಂಜೆ ಬಂದಿದ್ರಂತೆ ಆ ಪ್ರೋಗ್ರಾಮ್ ಇದಕ್ಕೆ ಪುಸ್ತಕ ಸಂತೆಗೆ. ಸಂಜೆ ಅಷ್ಟೊತ್ತಿಗೆ ನಾವು ವಾಪಸ್ ಊರಿಗೆ ಬಂದುಬಿಟ್ಟಿದ್ವಿ. ಇದು ಹಾಗೆ ನೆನಪು ಇಟ್ಕೋತೀನಿ, ನನ್ನ ಪುಸ್ತಕ ಸಂಗ್ರಹದಲ್ಲಿ ಇಟ್ಕೋತೀನಿ. ಆಮೇಲೆ ಇದೊಂದು ಶಾಪ. ನಿಮಗೆ ನಮ್ಮ ಪುರಾಣ ಕಥೆಗಳು ತೊಗೊಂಡ್ರೆ ಆ ಪುರಾಣ ಕಥೆಗಳಲ್ಲಿ ಶಾಪ ಕೊಡೋದು, ಶಾಪ ವಿಮೋಚನೆ ಆಗೋದು ತುಂಬ ಇದ್ದಾವೆ, ಕಥೆಗಳು ಎಲ್ಲ ಬರ್ತವೆ. ಅದೇ ಥರನೇ ಇದು ಬಂದುಬಿಟ್ಟು ಶಾಪ. ಇದರೊಳಗಡೆ ಶಾಪ ಯಾರು ಕೊಟ್ಟರು, ಏನಕ್ಕೆ ಕೊಟ್ಟರು, ಅವ್ರಿಗೆ ಶಾಪ ವಿಮೋಚನೆ ಹೇಗಾಯಿತು, ಆ ಥರ ಎಲ್ಲ ಬರೆದಿದ್ದಾರೆ. ಒಂದೊಂದು ಚಾಪ್ಟರ್ ಬರೆದಿದ್ದಾರೆ. ನಾನು ಸುಮ್ಮನೆ ಪೂರ್ತಿ ಓದಿಲ್ಲ, ಸುಮ್ಮನೆ ಒಂದು ಸಲ ತಿರುವಾಕಿದ್ದೀನಿ ಅಷ್ಟೇ, ಓದಬೇಕು. ತುಂಬ ಇಷ್ಟ ಆಯ್ತು ಇದು. ಈ ಶಾಪ ಇದ್ರ ಬಗ್ಗೆನೇ ಒಂದು ಮಾಡಿದಾರಲ್ಲ, ಈ ಕಾನ್ಸೆಪ್ಟು, ಈ ಪರಿಕಲ್ಪನೆ, ಇದು ನನಗೆ ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆನೇ ಒಂದು ಪುಸ್ತಕ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿ ಮಾಡಿದಾರಲ್ಲ, ಬರೆದು ತುಂಬ ಇಷ್ಟ ಆಯಿತು. ಗೋಪಾಲಕೃಷ್ಣ ಕುಂಟಿನಿ ಅಂತ ಬರೆದಿರೋದು, ಇದು ಇಷ್ಟ ಆಯಿತು. ಇಷ್ಟೇ ಅಲ್ವಾ ಮಕ್ಕಳೇ? ಇಷ್ಟೇ ಪುಸ್ತಕನ ತಂದಿದ್ದು ನಾವು. ತುಂಬ ಏನು ತರಲಿಲ್ಲ, ಮನೇಲಿ ತುಂಬ ಇದ್ದಾವೆ, ಇನ್ನೂ ಕೆಲವೊಂದು ಓದೋಕ್ಕಾಗಿಲ್ಲ. ಇನ್ನೂ ತುಂಬ ತರೋ ಲೀಸ್ಟ್ ಜಾಸ್ತಿ ಇತ್ತು. ಸುಮ್ಮನೆ ತಂದು ಪುಸ್ತಕ ಇಟ್ಕೊಂಡು ಇದು ಮಾಡಬೇಡ್ದು ಅಂತ ಹೇಳಿ ತರಲಿಲ್ಲ. ಮತ್ತು ಇನ್ನೇನು ಹೇಳೋದು ಮಗಳೇ? ಆಮೇಲೆ ಇದು ಇವಳು ತುಂಟ ಗೋಪಿಯ ಅದ್ಭುತ ಯಾತ್ರೆ. ಇದರಲ್ಲಿ ಕಾದಂಬರಿ ಅಂದರೆ ಒಂದೊಂದು ಲೆಸನ್ ಇದೆ, ಒಂದೊಂದು ಚಾಪ್ಟರ್ ಥರ, ಒಂದು ಲೆಸನ್ ಥರ ಇದೆ, ಚಾಪ್ಟರ್ ಥರ ಅಲ್ಲ. ತುಂಟ ಗೋಪಿಯ ಅದ್ಭುತ ಯಾತ್ರೆ ಒಂದು. ಆಮೇಲೆ ಚಿಟ್ಟೆಯಿಂದ ಬಿದ್ದ ಗೋಪಿ, ಇದು ಓದಿದೆಯಲ್ಲ, ಈ ಥರ ಓದ್ತಾಳೆ ದಿನ ಒಂದೊಂದು. ಸ್ಕೂಲಿಂದ ಬಂದ್ಮೇಲೆ ಸಂಜೆ ನಮ್ಮ ಮಗಳು ಓದ್ತಾಳೆ. ಇದು ಕೀಟವಾದ ಗೋಪಿ, ಇದು ಓದಿದೆಯಲ್ಲ. ಅಂದರೆ ಅವ್ನು ಚಿಟ್ಟೆ ಆಗಿಬಿಡ್ತಾನೆ, ಚಿಟ್ಟೆಗೆ ಹಿಂಸೆ ಕೊಡೋಕೆ ಹೋಗ್ತಾನೆ, ಅವ್ನು ಚಿಟ್ಟೆ ಆಗಿಬಿಡ್ತಾನೆ. ಆ ಚಿಟ್ಟೆ ಅವನ್ನ ಚಿಟ್ಟೆ ಮಾಡಿಬಿಡುತ್ತೆ. ಅದು ಚೆನ್ನಾಗಿದೆ, ನಾನು ಪಕ್ಕದಲ್ಲಿ ಕೂತ್ಕೊಂಡು ಓದ್ಕೋತಿದ್ದೀನಿ. ಬೆಕ್ಕಿನ ದಾಳಿ ಓದಮ್ಮ. ನಮ್ಮ ಮಗಳು ಹೇಗೆ ಓದ್ತಾಳೆ ಕನ್ನಡ ನೋಡ್ರಿ, ಒಂದು ಸ್ವಲ್ಪ ಕೇಳಿಸ್ಕೊಳ್ರಿ. ಬೆಕ್ಕಿನ ದಾಳಿ. ಹಠಾತ್ತನೆ ದೊಡ್ಡ ಶಬ್ದ ಕೇಳಿ ಗೋಪಿ ಬೆಚ್ಚಿದ. ಶಬ್ದ ಬಂದತ್ತ ನೋಡಿದ. ಇದೇನು ದೊಡ್ಡ ಹುಲಿಯೇ ಎಂದುಕೊಂಡ. ಅದು ಹುಲಿಯಲ್ಲ, ಗೋಪಿ ಮನೆಯ ಸಾಕು ಬೆಕ್ಕು. ಅದು ಮಂಚದ ಮೇಲೆ ಹಾರಿದಾಗ ಅವನಿಗೆ ಅದು ತಮಾಷೆಯಾಗಿ ಕಂಡಿತು. ಓ ಬೆಕ್ಕಿನ ಮರಿಯೇ, ನಾನು ಎಲ್ಲಿರುವೆ ಎಂದು ಹುಡುಕು ನೋಡೋಣ ಎಂದು ಬೆಕ್ಕಿಗೆ ಸವಾಲು ಹಾಕಿದ. ಬೆಕ್ಕು ತನ್ನ ದುಂಡಗಿನ ಕಣ್ಣುಗಳನ್ನು ಮತ್ತಷ್ಟು ದುಂಡಗೆ ಮಾಡಿಕೊಂಡು ನೋಡುತ್ತಾ ಮ್ಯಾವ್ ಮ್ಯಾವ್ ಎಂದು ಕೂಗಿತು. ಅದು ತೀರಾ ಸಣ್ಣಗಾಗಿದ್ದ ಗೋಪಿಯನ್ನು ಗಮನಿಸಿತು. ಗೋಪಿಯ ಆಕಾರ ಹುಳುವಿನಂತೆ ಇದ್ದುದರಿಂದ ಅದೊಂದು ಹುಳು ಎಂದುಕೊಂಡು ತಿನ್ನಲು ಹಾರಿತು. ಗೋಪಿಯ ಕಡೆ ಜಿಗಿದ ಬೆಕ್ಕು ಬೆಕ್ಕಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಪಕ್ಕಕ್ಕೆ ಸರಿದು ಓಡತೊಡಗಿದ. ಗೋಪಿಯ ಕಡೆ ಜಿಗಿದ ಬೆಕ್ಕಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಪಕ್ಕಕ್ಕೆ ಸರಿದು ಓಡತೊಡಗಿದ. ಏನೇ ಬೆಕ್ಕಿನ ಮರಿಯೇ, ನನ್ನನ್ನೇ ಹಿಡಿಯುವೆಯಾ? ನಾನು ಗೋಪಿ ಎಂದು ಅದಕ್ಕೆ ಕೇಳಿಸುವಂತೆ ಕೂಗಿ ಹೇಳಿದ. ಪೂರ್ತಿ ಓದಿದ್ರೆ ಜಾಸ್ತಿ ವಿಡಿಯೋ ತುಂಬ ಉದ್ದ ಆಗ್ಬಿಡುತ್ತೆ. ಅಂದರೆ ಇದರಲ್ಲಿ ಏನು ಗೊತ್ತಾ, ಗೋಪಿ ಅನ್ನೋ ಒಬ್ಬ ತುಂಟ ಹುಡುಗ, ಅವನು ತುಂಬ ತುಂಟ ತರಲೆ. ಅವನು ಏನೇನೋ ತರಲೆ ತೀಟೆ ಮಾಡ್ತಾ ಇರ್ತಾನೆ. ಚಿಟ್ಟೆ ಆಗಿರ್ತಾನಲ್ಲ, ಈಗ ಅವ್ರ ಮನೇಲಿ ಚಿಟ್ಟೆ ಹಿಡಿಯಕ್ಕೆ ಹೋಗಿ ಅವ್ರ ಮನೇಲೇನೆ ಚಿಟ್ಟೆ ಆಗಿಬಿಟ್ಟಿದ್ದಾನೆ. ಈಗ ಅವ್ರ ಮನೇಲಿ ಸಾಕಿರೋ ಬೆಕ್ಕನ್ನೇ ಇವನನ್ನ ಕೀಟ ಅಂದ್ಕೊಂಡು, ಬೆಕ್ಕುಗಳೆಲ್ಲ ಕೀಟ ಎಲ್ಲ ತಿನ್ನಕ್ಕೆ ಹೋಗ್ತಾವಲ್ಲ, ಇವನ ಮೇಲೆ ದಾಳಿ ಮಾಡೋಕ್ಕೆ ಹೋಗಿದೆ. ಅದಕ್ಕೆ ಅವ್ನು ಗೋಪಿ ಹೇಳ್ತಾ ಇದ್ದಾನೆ. ಚೆನ್ನಾಗಿದೆ, ಒಂದು ಕಾಲ್ಪನಿಕ ಇದು, ಮಕ್ಕಳಿಗೆ ಚೆನ್ನಾಗಿದೆ ಈ ಕಾದಂಬರಿ, ಚಿಕ್ಕ ಮಕ್ಕಳು ಕಾದಂಬರಿ. ಅಮೂಲ್ಯ ಪುಸ್ತಕ ಅವ್ರದ್ದು, ಕೃಷ್ಣ ಸರ್ ಅಂತ ಅವರು ಉಡುಗೊರೆ ಕೊಟ್ಟಿದ್ದು ನಮ್ಮ ಜನ ಮಗಳಿಗೆ. ಇದು ಚಿಕ್ಕ ಕಾದಂಬರಿ, ಚಿಕ್ಕ ಮಕ್ಕಳಿಗೆ 80 ರೂಪಾಯಿ ಇದು ಬೆಲೆ ಬಂದುಬಿಟ್ಟು. ಚೆನ್ನಾಗಿದೆ, ಪೂರ್ತಿ ಆಮೇಲೆ ಓದ್ಕೋತೀವಿ, ವಿಡಿಯೋದಲ್ಲಿ ತುಂಬ ಲಾಂಗ್ ಆಗಿಬಿಡ್ತಿದ್ದು. ತಗೊಂಬ
ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ಪುಸ್ತಕಗಳನ್ನ ಕೊಡಿಸಿ ಪುಸ್ತಕಗಳು ಓದೋ ಹವ್ಯಾಸನ ಬೆಳೆಸಿ. ಪುಸ್ತಕಗಳು ಮನುಷ್ಯನಲ್ಲಿ ಒಳ್ಳೆಯ ವ್ಯಕ್ತಿತ್ವಗಳನ್ನ ಬೆಳೆಸ್ತವೆ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ನಾವು ಒಳ್ಳೊಳ್ಳೆಯ ಆಹಾರ ತಿಂತೀವಿ. ಯಾಕೆ ಮಗಳೇ? ನಮ್ಮ ದೇಹ ಚೆನ್ನಾಗಿರ್ಲಿ ಅಂತ. ನಮ್ಮ ದೇಹ ಅಷ್ಟೇ ಅಲ್ಲ, ಆರೋಗ್ಯ ಚೆನ್ನಾಗಿರಲಿ ಅಂತ. ಅದೇ ಥರ ಪುಸ್ತಕ ಅನ್ನೋದು ಸಹ ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿ ಇರುತ್ತೆ. ಅಕ್ಷರಗಳು ಪುಸ್ತಕ ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ. ಮತ್ತೇನು ಹೇಳ್ತೀವಿ ಮಗಳೇ? ಹೌದಾ? ಸರಿ, ಬಾಯ್ ಮಾಡ್ಕೊತ್ತೆ ಹಾಗಾದರೆ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.